ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೇ ಟ್ಯೂನ್ ವಿತ್ ಮಧುಸ್ ವ್ಲಾಗ್. ತುಂಬ ದಿನಗಳಾದಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಏನಂದರೆ ಕಂಟಿನ್ಯೂಸ್ ವ್ಲಾಗ್ ಮಾಡಬೇಕು ಅಂದರೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಪಾಪುನ ಹಿಡ್ಕೊಂಡು ಇಲ್ಲ ಪಾಪು ಇರಿಟೇಟ್ ಮಾಡ್ತಾ ಇರ್ತಿದ್ಲು. ಅವಳು ಇರಿಟೇಟ್ ಆದಾಗಲಿಂದ ನಾನು ಇರಿಟೇಟ್ ಆಗ್ತಾಯಿದ್ದೆ. ಹಂಗಾಗಿ ವ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಅದನ್ನು ಪ್ಯಾಷನಾಗಿ ತೊಗೊಂಡು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇದೇನು ಅಮ್ಮನ ಮನೇಲಿದ್ದೆ ಇಲ್ಲಿಗೆ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು. ಹೌದು, ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ನಾವು ಹೋಗಿದ್ದು ಅಮ್ಮನ ಜೊತೆನೇ ಅಲ್ಲೇ ಹೊಳೆನರಸೀಪುರ ಎಲ್ಲ ಹಾಸನಲ್ಲಿ ಸೆಟಲ್ ಆಗೋಣ ಅಂದ್ಕೊಂಡಿದ್ವಿ. ಬಟ್ ಅದು ನಮ್ಮ ಹಸ್ಬೆಂಡಿಗೆ ಡ್ಯೂಟಿ ಎಲ್ಲ ಸರಿಯಾಗಿ ಅಲ್ಲಿ ಸಿಗಲಿಲ್ಲ. ಹಂಗಾಗಿ ನಾವು ಮತ್ತೆ ಅವರು ರಿಟರ್ನು ತುಂಬ ದಿನ ಆಯಿತು, 9 ಮಂತ್ಸ್ ಆಯ್ತಲ್ಲ, ಬಾ ಬಾ ಅಂತ ಹೇಳ್ತಾನೇ ಇದ್ದರು. ಹಂಗಾಗಿ ನಾನು ಮೈಸೂರಿಗೆ ಬಂದೆ. ಮತ್ತು ನಾನು ಈ ಜೂನ್ ಒಳಗಡೆನೇ ಬಂದಿದ್ದ ಕಾರಣ ತಸ್ಮೈನ ಇಲ್ಲೇ ಸೇರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದಿದ್ದು ನಾನು. ಅಮ್ಮಂಗೂ ಪ್ರಮೋಷನ್ ಇತ್ತು. ಪ್ರಮೋಷನ್ ಇದ್ದಿದ್ದರಿಂದ ಅವ್ರಿಗೆ ಯಾವಾಗ ಪ್ರಮೋಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಮತ್ತು ಎಲ್ಲಿಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ನಾನು ಇಲ್ಲೇ ಸೇರಿಸ್ಕೋತೀನಿ ಸ್ಕೂಲ್ಗೆ ಅಂತ ಹೇಳಿದ್ದೆ. ಬಟ್ ಅವನು ಬಂದು 1 ವೀಕ್ ಇದ್ದ ಅಷ್ಟೇ. ಆ 1 ವೀಕಲ್ಲಿ ಮನೆಗೆ ಬಂದಿಲ್ಲ. ಆ ಥರ ಬರೀ ಹೊರ್ಗಡೆನೇ ಆಟಾಡ್ತಿದ್ದ. ಹಂಗಾಗಿ ಅಮ್ಮ ನಿನಗೆ ತುಂಬ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ, ಅವಳನ್ನೂ ನೋಡಿಕೊಂಡು ಮತ್ತು ಅವನು ನೋಡ್ಕೊಳ್ಳೋದಕ್ಕೆಲ್ಲ ಹಿಂಸೆ ಆಗುತ್ತೆ, ಪರವಾಗಿಲ್ಲ ನನಗೆ ಯಾವ ಥರನೂ ಮ್ಯಾನೇಜ್ ಮಾಡ್ತೀನಿ, ಮತ್ತು ನನ್ನ ತಂಗಿ ಇರ್ತಾಳಲ್ಲ ಅವಳು ಹೆಲ್ಪ್ ಮಾಡಿಕೊಡ್ತಾಳೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ ಚೇಂಜ್ ಮಾಡಿದ್ದು. ಅಲ್ಲೇ ಸೇರಿಸ್ಕೊಂಡಿದ್ದಾರೆ ಈಗ. ಫಸ್ಟೇ ಆಗ ಪೋದಾರ್ಗೆ ಹೋಗ್ತಿದ್ನಲ್ಲ, ಅದೇ ಸ್ಕೂಲಿಗೆ ಜಾಯಿನ್ ಆದ. ಅವನು ಯಾವ ರೀತಿ ಅಂದರೆ, ಇಲ್ಲಿ ಬಂದರೆ ನಾನು ಇಲ್ಲೇ ಇರ್ತೀನಿ ಅಂತಾನೆ. ಯಾಕಂದರೆ ಇಲ್ಲಿ ಮಕ್ಳ ಜೊತೆ ಆಟ ಆಡ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಷ್ಟೇ. ಬಟ್ ಅಲ್ಲಿ ಅಮ್ಮನ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾನೆ. ಅಲ್ಲಿಗೆ ಹೋದರೆ ಅಮ್ಮ ನಾನು ಮೈಸೂರಿಗೆ ಹೋಗ್ತೀನಿ ಅಂತಾನೆ, ಬಟ್ ಇರ್ತೀನಿ ಆ ಥರ ಏನೂ ಹೇಳಲ್ಲ. ಅಮ್ಮನ ಜೊತೆ ಚೆನ್ನಾಗೇ ಇರ್ತಾನೆ. ಆ್ಯಕ್ಚುಲಾಗಿ ನನ್ನ ಹತ್ರನೇ ಸ್ವಲ್ಪ ಹಠ ಎಲ್ಲ ಜಾಸ್ತಿ ಮಾಡ್ತಾನೆ. ಅಮ್ಮನ ಜೊತೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಹೊರಗಡೆ ತಿಂಡಿನೆಲ್ಲ ತುಂಬ ಕಂಟ್ರೋಲಾಗಿ ಕೊಡ್ತಾರೆ ಅವರು. ನಮ್ಮ ಹತ್ರ ಆದರೆ ದುಡ್ಡು ಚೇಂಜ್ ಏನು ಸಿಕ್ಕಿದ್ರೂ ನಮ್ಮ ಮನೆ ಹತ್ರ ಅಂಗಡಿ ಇರೋದ್ರಿಂದ ಫಸ್ಟ್ ಹೋಗಿ ಅಂಗಡೀಲಿ ಅವನು ತೊಗೊಂಬಂದು ಚಾಕ್ಲೇಟ್ ಎಲ್ಲ ಜಾಸ್ತಿ ತಿಂತಾನೆ. ಆ ಥರ ಮಾಡ್ತಾನೆ. ಬಟ್ ಅಲ್ಲಿ ಅವ್ರು ಕೊಡಿಸ್ದಾಗಷ್ಟೇ ತಿಂತಾನೆ, ಹಠ ಮಾಡಲ್ಲ. ನಾನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಪಾಪು ಎದ್ದಿದ್ಲು. ನಾನು 6 ಎದ್ದಿದ್ದೆ. ಆ್ಯಕ್ಚುಲಾಗಿ ಮೇಲ್ಗಡೆ ಮಲ್ಕೊಂಡೇ ಇರಲಿಲ್ಲ. ಯಾಕಂದರೆ ಇವಳಿಂದನೇ ನಾವು ಎದ್ದ ತಕ್ಷಣ ಅವಳು ಎದ್ಬಿಡ್ತಾಳೆ. ಇಲ್ಲ ನಾನು ಮಲಗಿದ್ರೂ ಕೂಡ ಅವಳು 6:30 ಎದ್ದೇ ಬಿಟ್ಟಿರ್ತಾಳೆ. ಹಂಗಾಗಿ ಕೆಳಗಡೆನೇ ಮಲ್ಕೊಳ್ಳೋಣ, ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು, ಮತ್ತು ನಾನು ಹೆಲ್ಪ್ ಮಾಡಿಕೊಡ್ತೀನಿ ನಿನಗೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ದಕ್ಕೆ ಕೆಳಗಡೆನೇ ಹಾಲಲ್ಲೇ ಹಾಸ್ಕೊಂಡು ಮಲಗಿದ್ವಿ. ಅವಳು ಏನಾದರೂ ಎದ್ದರೆ ಜೋಲಿಗೆ ಹಾಕಿ ತೂಗ್ಬೋದು ಅಂತ. ಬಟ್ ನಾನು 6 ಎದ್ದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 6:30 ಆಗೋಯಿತು. ನನಗೆ ಮೇಲೆಲ್ಲ ಕಸ ಗುಡಿಸಿ ಬರೋ ಅಷ್ಟರಲ್ಲಿ. ಅಷ್ಟೊತ್ತಿಗೆ ಅವಳು ಆಲ್ರೆಡಿ ಎದ್ದುಬಿಟ್ಟಿದ್ಲು. ನಮ್ಮ ಮನೆಯವರು ಅವಳನ್ನ ನೋಡಿಕೊಂಡು ಒಲೆ ಉರಿ ಹಾಕ್ತಾಯಿದ್ರು. ಪಾಪುಗೂ ಸ್ನಾನ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಕೆಳಗಡೆ ಹಾಸಿದ್ವಲ್ಲ ಅದನ್ನೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ ನಾನು. ಆದಷ್ಟು ಎಲ್ಲ ಕೆಲಸಗಳ್ನೂ ರಾತ್ರಿಯೇ ಮುಗಿಸಿದ್ದೆ. ಪಾತ್ರೆ ಎಲ್ಲ ತೊಳೆದಿಟ್ಟು, ಯಾಕಂದರೆ ಪಾಪು ಕೈಯೇ ಬಿಡಲ್ಲ ಅವಳು. ವೆರಿ ಅಟ್ಯಾಚ್ಡ್ ಅಂದರೆ ಸಖತ್ ಅಟ್ಯಾಚ್ ಆಗಿದ್ದಾಳೆ. ಜಾಸ್ತಿ ಯಾರ ಹತ್ರನೂ ಹೋಗೋದು ಇಲ್ಲ. ಹಂಗಾಗಿ ನನಗೆ ಕೆಲಸ ಮಾಡ್ಕೊಳಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನೈಟೇ ಎಲ್ಲ ಕೆಲಸ ಆದಷ್ಟು ಮುಗಿಸಿ ಮಲಗಿದ್ದೆ. ಆದರೂ ಟೈಮ್ ಯಾವ ರೀತಿ ಹೋಗುತ್ತೆ ಅಂದರೆ ಬೇಗ ಟೈಮ್ ಕಳೆದೋಯ್ತು. ಬೇಗ ಅವಳು ಎದ್ದುಬಿಡ್ತಾಳೆ ಅಂತಲೇ ನಾನು ನೀರು ಕೂಡ ಕುಡ್ದಿರಲಿಲ್ಲ. ಬೆಳಗ್ಗೆ ಬೇಗ ಮೇಲ್ಗಡೆ ಹೋಗಿ ಕಸ ಎಲ್ಲ ಗುಡಿಸ್ಕೊಂಬಂದೆ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ನಾನು ಪ್ರತಿ ಶುಕ್ರವಾರ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತೀನಿ. ಬೆಡ್ಶೀಟ್ ರಗ್ಗನ್ನೆಲ್ಲ ನಾನು 15 ಡೇಸ್ ಒಂದ್ಸಲಿ ಏನಾದರೂ ವಾಷಿಗೆ ಹಾಕ್ತೀನಿ. ಹಂಗಾಗಿ ನೀರೇ ಕುಡ್ದಿರಲಿಲ್ಲ. ಕೆಳಗಡೆ ಬಂದನಲ್ಲ, ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಈಗ ನೀರು ಕುಡಿತಾ ಇದ್ದೀನಿ. ಅವಳು ನನಗೂ ಕುಡಿಸಿ ಅಂತ ಹೇಳ್ತಾ ಇದ್ಲು ಅಂತ ಅವಳಿಗೊಂಚೂರು ಕುಡಿಸ್ದೆ. ಬೆಟರಾಗಿ ಕುಡಿತಾಳೆ ಲೋಟದಲ್ಲಿ, ಹಂಗಾಗಿ ಕುಡಿಸ್ತೀನಿ ನಾನು. ಒಂದೊಂದು ಮಕ್ಕಳು ನತ್ತಿ ಬೇಗ ಹತ್ತಿಸ್ಕೊತಾರೆ, ಇವಳು ಆ ಥರ ಏನೂ ಮಾಡಲ್ಲ, ಲೋಟದಲ್ಲಿ ಕ್ಲೀನಾಗೇ ಕುಡಿತಾಳೆ. ಹಂಗಾಗಿ ನೀರು ಕುಡಿಸ್ದೆ. ತಿಂಡಿಗೆ ನಾನು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಬ್ಯಾಟರೆಲ್ಲ ರೆಡಿ ಮಾಡಿಟ್ಟಿದ್ದೆ ನೈಟೇ.
ನಾನು ಶುಕ್ರವಾರದತ್ತು ಆದಷ್ಟು ಈಸಿಯಾಗಿರೋ ತಿಂಡಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಕೆಲಸ ಇರೋದ್ರಿಂದ ಪೂಜೆನೂ ಮಾಡಿಕೊಂಡು ತಿಂಡಿನೂ ಮಾಡೋಕ್ಕಾಗಲ್ಲ. ಬಟ್ ಇಡ್ಲಿ, ದೋಸೆ ಇಂಥದ್ದೆಲ್ಲ ಆದರೆ ಈಸಿಯಾಗಿ ಆಗುತ್ತೆ ಅಂದ್ಬಿಟ್ಟು ಇಡ್ಲಿಗೆ ಹಾಕಿದ್ದೆ ನಾನು. ಮತ್ತು ಪಾತ್ರೆನೆಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ಜೋಡಿಸಿಟ್ಟು ಇಡ್ಲಿಗೆ ಇಟ್ಬಿಡೋಣ ಫಸ್ಟು. ಪಾಪುಗೆ ಇಡ್ಲಿನೇ ಕೊಡ್ಬೋದು. ಅವಳು ರಾಗಿ ಸರಿನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಹಂಗಾಗಿ ನಾನು ಇಡ್ಲಿನೇ ಕೊಡ್ತೀನಿ. ಅವಳು ಇಷ್ಟಪಟ್ಟು ತಿಂತಾಳೆ ಇಡ್ಲಿ ದೋಸೆನೆಲ್ಲ. ಹಂಗಾಗಿ ಇಡ್ಲಿನೇ ಬೇಗ ಇಟ್ಬಿಟ್ರೆ ಅವಳಿಗೆ ತಿನ್ನಿಸ್ಬೋದು, ಮತ್ತು ಸ್ನಾನ ಮಾಡಿಸೋದಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಡ್ಲಿಗೆ ಇಡ್ತಾಯಿದ್ದೆ. ನಮ್ಮ ಮನೇಲಿ ನನಗೆ ಒಂದು 4, ನಮ್ಮ ಮನೆಯವ್ರಿಗೊಂದು 4, ಪಾಪುಗೊಂದು ಸಾಕಾಗಿರೋದ್ರಿಂದ ನಾನು ಬರೀ 2 ಪ್ಲೇಟಲ್ಲಿ ಇಡ್ಲಿ ಇಟ್ಟೆ. ಮತ್ತು ಅವಳಿಗೊಂಚೂರು ಕ್ಯಾರೆಟೆಲ್ಲ ತುರಿದು ಹಾಕಿ ಕೊಡೋಣ ಅಂದ್ಬಿಟ್ಟು ಅವಳಿಗೆ ಕ್ಯಾರೆಟೆಲ್ಲ ತುರಿದು ಆ ಇಡ್ಲಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದ್ದು. ನಾನು ಇಡ್ಲಿ ಇಡೋಷ್ಟರಲ್ಲಿ ಅವಳು ಆಲ್ರೆಡಿ ತೆವ್ಕೊಂಡು ಹತ್ಕೊಂಡು ಹುಡಿಕೊಂಡೇ ಬಂದ್ಬಿಡ್ತಾಳೆ ಎಲ್ಲಿದ್ದೀನಿ ಅಂತ. ಅಳ್ತಾ ಇದ್ಲು. ಅಂದರೆ ಜೋರಾಗಿ ಅಳಲ್ಲ, ಸುಮ್ಮನೆ ಅಂತ ಈ ಥರ ಹಿಂಸೆ ಪಡ್ಕೊಂಡು ಬಂದಳು. ಅಷ್ಟೊತ್ತಿಗೆ ನಾನು ನಮ್ಮ ಮನೆಯವ್ರು ಬೇರೆ ಒಲೆ ಹಚ್ಚುತ್ತಿದ್ರಲ್ಲ, ಹಂಗಾಗಿ ಅವರು ಇಟ್ಕೊಳ್ಳೋಕ್ಕಿರಲಿಲ್ಲ ಅಂದ್ಬಿಟ್ಟು ನಾನೇ ಎತ್ಕೊಂಡು ಫಸ್ಟ್ ಇಡ್ಲಿಗೆ ಇಟ್ಬಿಡೋಣ ಅಂತ ಇಡ್ತಾಯಿದ್ದೀನಿ. ಪಾಪುಗಳನ್ನ ಎತ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಕೈಗಳೆಲ್ಲ ನೋವೇ ಬಂದ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ತಸ್ಮೈ ಆ ಥರ ಇರಲಿಲ್ಲ. ಅವನಿಗೆ ಒಂದು ಕಾರ್ಟೂನೋ ಇಲ್ಲ ಟಿ ವಿಲಿ ಏನಾದರೂ ಹಾಕ್ಕೊಟ್ರೆ ಕೂತ್ಕೊಂಡು ಅವನು ನೋಡ್ತಾ ಇರ್ತಿದ್ದ. ಬಟ್ ಇವಳು ಕೂತ್ಕೊಂಡು ನೋಡ್ತಾಳೆ, ಅಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ನೋಡ್ತಾಳೆ. ಬಟ್ ಅವಳ ಜೊತೆ ನಾನು ಕೂತಿರಬೇಕು, ಚೆಕ್ ಮಾಡ್ಕೋತಾನೇ ಇರ್ತಾಳೆ, ಇದ್ದಾರಾ ಇಲ್ವಾ ಅಂತ. ಅವಳು ಕಣ್ಮರೆಸಿ 5 ಸೆಕೆಂಡ್ ಈ ಕಡೆ ಬಂದರೆ ಸಾಕು, ಅವಳಿಗೆ ಗೊತ್ತಾಗುತ್ತೆ. ಮತ್ತು ಹತ್ಕೊಂಡು ತೆವ್ಕೊಂಡು ಬಂದ್ಬಿಡ್ತಾಳೆ. ಹಂಗೆ ಹತ್ಕೊಂಡ್ಬಂದಿಲ್ಲ, ಅದಕ್ಕೆ ನಾನು ಎತ್ಕೊಂಡು ಇಡ್ಲಿ ಇಟ್ಬಿಡೋಣ ಫಸ್ಟು ಅಂತ ಇಡ್ಲಿಗೆ ಇಟ್ಟೆ. ಮತ್ತು ಇಡ್ಲಿಗೆ ಇವತ್ತು ನಾನು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನನಗೆ ಚಟ್ನಿಲೆಲ್ಲ ತುಂಬ ಇಷ್ಟ ಆಗಲ್ಲ ಇಡ್ಲಿ ತಿನ್ನೋದಕ್ಕೆ. ಇಡ್ಲಿ ದೋಸೆನಾರಾಗಿರಲಿ ಏನಾರಾಗಲಿ ಚಟ್ನಿ ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ನಾನು ಸಾಂಬಾರೇ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಕಾಫಿನೂ ಕುಡ್ದಿರಲಿಲ್ಲ, ಹಂಗಾಗಿ ನಮ್ಮ ಮನೆಯವ್ರಿಗೂ ನನಗೂ ಒಂದೊಂದು ಲೋಟ ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲಿಂದ ಕಾಫಿ ಕುಡಿತಾ ಪಾಪುನ ಆಟಾಡೋಕ್ಕೆ ಬಿಟ್ಟಿದ್ದೆ. ನಾನು ಅಲ್ಲಿ ಕೂತಿದ್ದೆ ಅಂತ ಅವಳು ಕೂತ್ಕೊಂಡು ಆಟಾಡ್ತಾಯಿದ್ಲು ಅಷ್ಟೇ. ಇಲ್ಲ ಅಂದರೆ ಅವಳು ನಾನು ಎಲ್ಲಿರ್ತೀನಿ ಅಲ್ಲಿಗೆ ಹತ್ಕೊಂಡು ಬರ್ತಾಳೆ. ನಾನು ಕಾಫಿ ಕುಡಿತಾ ಅವಳಿಗೆ ಅವಳದ್ದು ಆಟ ಸಾಮಾನು ಕೊಟ್ಟಿದ್ದೆ, ಹಂಗಾಗಿ ಆಟ ಆಡ್ತಾ ಇದ್ಲು. ನಾನು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಗುತ್ತೆ, ಮಾರ್ನಿಂಗಿಂದ ಎದ್ದಾಗಲಿಂದ ರೆಸ್ಟೇ ಇಲ್ದಂಗೆ ಕೆಲಸ ಮಾಡಿದ್ನಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಕಾಫಿ ಎಂಜಾಯ್ ಮಾಡಿಕೊಂಡು ಪಾಪುನ ಆಟ ಆಡಿಸ್ತಿದ್ದೆ. ಅಷ್ಟೊತ್ತಿಗೆ ಇಡ್ಲಿ ಬೆಂದಿತ್ತು. ಇಡ್ಲಿನೆಲ್ಲ ತೆಗ್ದು ಸಾಂಬಾರ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಸಾಂಬಾರಿಗೆ ಹಾಕ್ತೆ, ಕಡಲೆಕಾಳು ಸಾರಿಗೆ. ನಾನು ಅಷ್ಟೆಲ್ಲ ಮಾಡೋಷ್ಟ್ರಲ್ಲಿ ನಮ್ಮ ಮನೆಯವರು ಪಾಪುಗೆ ಸ್ವಲ್ಪ ಇಡ್ಲಿ ತಿನ್ನಿಸ್ಕೊಟ್ರು. ಪಾಪು ಜೊತೆ ಆಟ ಆಡ್ತಾಯಿದ್ದಾರೆ, ಯಾವ ರೀತಿ ಆಟ ಆಡ್ತಿದ್ದಾರೆ ನೋಡಿ. ಪಾಪುಗೆ ಇಡ್ಲಿ ತಿನ್ನಿಸಿರೋದ್ರಿಂದ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಎಣ್ಣೆ ಉಜ್ಜಿ ಬಿಟ್ಬಿಡೋಣ, ಆಮೇಲಿಂದ ಸ್ನಾನ ಮಾಡಿಸಿದ್ರಾಗುತ್ತೆ ಅಂದ್ಬಿಟ್ಟು ಎಣ್ಣೆ ಉಜ್ತಾ ಇದ್ದೆ. ನಮ್ಮ ಮನೆಯವ್ರು ಹೋಗೋಷ್ಟ್ರಲ್ಲಿ ನಾನು ಸ್ನಾನ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ನಮ್ಮ ಮನೆಯವ್ರು ಚೆನ್ನಾಗಿ ಬಿಸಿನೀರು ಕಾಯಿಸಿದ್ರು. ಅಮ್ಮ ಆದರೆ ಒನ್ ಡೇ ಬಿಟ್ಟು ಒನ್ ಡೇ ಚೆನ್ನಾಗಿ ಬಿಸಿನೀರು ಎಣ್ಣೆ ಎಲ್ಲ ಉಜ್ಜಿ ಬಿಸಿನೀರು ಹಾಕಿ ಸ್ನಾನ ಮಾಡಿಸ್ತಾಯಿದ್ರು. ಇಲ್ಲಿಗೆ ಬಂದಾಗಲಿಂದ ಅವ್ರದ್ದು ಬ್ಯುಸಿ ಶೆಡ್ಯೂಲ್ಸ್ ಇರೋದ್ರಿಂದ ಅವರು ಫ್ರೀಯಾಗಿರ್ತಿರ್ಲಿಲ್ಲ, ಮತ್ತು ಆಗ್ತಾನೇ ಇರಲಿಲ್ಲ ಅವಳಿಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸೋದಕ್ಕೆ. ಅದಕ್ಕೆ ಇವತ್ತು ಬೇಗ ಎದ್ದು ಅವರು ಉರಿ ಹಾಕಿದ್ರು. ನಾನು ಹೋಗೋಷ್ಟ್ರಲ್ಲಿ ಎಣ್ಣೆ ಎಲ್ಲ ಉಜ್ಜು ಸ್ನಾನ ಮಾಡಿಸ್ಬಿಟ್ಟು ಆಮೇಲಿಂದ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದರು. ಹಂಗಾಗಿ ತಿಂಡಿ ತಿನ್ನಿಸ್ಬಿಟ್ಟು ಬೇಗ ಎಣ್ಣೆ ಎಲ್ಲ ಉಜ್ಜುತ್ತಾ ಇದ್ದೀನಿ. ಮಕ್ಕಳಿಗೆ ಎಣ್ಣೆ ಉಜ್ಜೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವರು ಗ್ರೋತ್ ಆಗೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಈ ಥರ ಪಾದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಯಾವುದೇ ರೀತಿ ಹೊಟ್ಟೆಲಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲದು ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನಾನು ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ವೀಕ್ಲಿ 4 to 5 ಟೈಮ್ಸ್ ಆದರೂ ಮಾಡಬೇಕು, ಬಟ್ ನನಗೆ ಆಗ್ತಾನೇ ಇಲ್ಲ. ಇವತ್ತಿಂದನಾದ್ರು ಅಂದ್ಕೊಂಡಿದ್ದೀನಿ ವೀಕ್ಲಿ ಥ್ರೈಸ್ ಆದರೂ ನಾನು ಚೆನ್ನಾಗಿ ಅವಳಿಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸ್ಬೇಕು ಅಂತ.
ನನಗೂ ಸ್ನಾನ ಮಾಡ್ಸೋದಕ್ಕೆ ಬರಲ್ಲ, ಪರ್ಫೆಕ್ಟಾಗಿ ಬರಲ್ಲ. ಬಟ್ ಅಮ್ಮ ಮಾಡ್ಸೋದನ್ನ ನೋಡಿ ನೋಡಿ, ಯಾಕಂದರೆ ರಾಯ್ತಿಂಗೆ, ತಸ್ಮೈಗೆ, ಇವಳಿಗೆ ಎಲ್ಲರಿಗೂ ಮಾಡ್ಸೋದನ್ನ ನೋಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇವಳನ್ನ ಮಾಡಿಸ್ಬೋದು, ಇದಕ್ಕಿಂತ ಚಿಕ್ಕ ಮಗುಗೆಲ್ಲ ಮಾಡ್ಸೋದಕ್ಕಾಗಲ್ಲ. ಇವಳಿಗೆ ನಾನು ಸ್ವಲ್ಪ ಈಗ ಮಾಡಿಸ್ತಾ ಇದ್ದೀನಿ. ಇದು ಸೆಕೆಂಡ್ ಟೈಮ್ ಏನೋ ನಾನು ಸ್ನಾನ ಮಾಡಿಸ್ತಾ ಇರೋದು ಇವಳಿಗೆ ತಲೆಗೆ. ಅದು ಸುಮ್ಮನೆ ಸ್ನಾನ ಮಾಡಿಸೋದಕ್ಕೂ ಎಣ್ಣೆ ಉಜ್ಜಿ ಎಲ್ಲ ಸ್ನಾನ ಮಾಡ್ಸೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತು ಮಕ್ಕಳೇನಾದ್ರು ನೀರು ಕುಡಿದ್ರೆ, ಮಕ್ಕಳು ತಲೆಗೆ ನೀರು ಇದ್ದಾಗ ನೀರು ಕುಡಿದ್ಬಿಡುತ್ತೆ. ಹಂಗಾಗಿ ತುಂಬ ಹುಷಾರಾಗಿ ಮಾಡಿಸ್ಬೇಕು. ಮತ್ತು ಕಿವಿಗೆ ನೀರು ಹೋಗಬಾರ್ದು ಅಂತ ಇರುತ್ತೆ, ಹಂಗೆಲ್ಲ ನೋಡ್ಕೊಂಡು ಮಾಡಿಸ್ಬೇಕು. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಮಾಡಿಸಿದ್ದೀನಿ ಅಂತ ಹೇಳ್ಬೋದು. ಅವಳನ್ನ ಎಣ್ಣೆ ಉಜ್ಜಿ ಬಿಟ್ಟಿದ್ದೀನಿ. ಕಸ ಗುಡಿಸಿ ಒರೆಸ್ಕೊಟ್ಟಿದ್ರು ನಮ್ಮ ಮನೆಯವರು. ಬಟ್ ಅವಳಿಗೆ ಎಣ್ಣೆ ಉಜ್ಜಿರೋದ್ರಿಂದ ಅವಳು ಮತ್ತೆ ಮತ್ತೆ ಮನೇಲೆಲ್ಲ ಓಡಾಡ್ತಾ ಇದ್ಳು. ನಾನು ಅದೊಂದು ಕೌದಿನ ಇಟ್ಕೊಂಡಿದ್ದೀನಿ, ಅದರಲ್ಲೇ ಎಣ್ಣೆ ಉಜ್ಜಿ ಅದರಲ್ಲೇ ಬಿಟ್ಟರೆ ಅವಳು ಅದರಲ್ಲೇ ಆಟ ಆಡಲಿ ಅಂತ. ಬಟ್ ಅವಳು ಅಲ್ಲಿ ಕೂರೋದಕ್ಕೆ ಕೇಳ್ತಾ ಇರಲಿಲ್ಲ. ಮಕ್ಕಳು ಒಂದು ಕಡೆ ಮಲಗಿದ್ದಾಗ, ಅಂದರೆ ಈ 3 ಮಂತ್ಸ್ 4 ಮಂತ್ಸ್ವರೆಗೂ ಅನಿಸುತ್ತೆ ಏನೂ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದೇ ಇರಲ್ಲ. ಬಟ್ ಅವ್ರನ್ನ ಎದ್ದೇಳ್ತಾ ಇಲ್ವಲ್ಲ, ಯಾವಾಗ ತೆಗಿತಾವೋ, ಯಾವಾಗ ನೆಡ್ಕೊಂಬರ್ತಾವೋ, ಈ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆಗ ನಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಏನನ್ನೂ ಮಾಡೋದಕ್ಕೆ ಬಿಡಲ್ಲ, ತೆವ್ಕೊಂಡು ಬಂದೇ ಬಿಡ್ತಾಳೆ. ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಅವಳಿಗೆ ಇಳೀಲಿ ಬಾಡಿಗೆ ಅಂದ್ಬಿಟ್ಟು ಅವಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ಸ್ನಾನ ಮಾಡಿಸ್ಕೊಂಬಂದಾಗ ಸುತ್ತೋದಕ್ಕೆ ಮತ್ತು ಟವಲ್ಲು, ಪೌಡರ್ ಎಲ್ಲನೂ ಎತ್ತಿಡ್ತಾ ಇದ್ದೀನಿ ನಾನು. ಆಮೇಲಿಂದ ಲೇಟ್ ಆಗಿಬಿಡುತ್ತೆ, ಶೀತ ಆಗಿಬಿಡುತ್ತೆ ಮಗುಗೆ ಅಂದ್ಬಿಟ್ಟು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು. ಹಾಗಾದರೆ ಕರ್ಕೊಂಬಂದ ತಕ್ಷಣ ಒರೆಸಿ ಸುತ್ತಿ ಮಲಗಿಸ್ಬಿಡ್ಬೋದು. ಅವಳು ಜಾಸ್ತಿ ಹೊತ್ತು ಮಲಗಲ್ಲ. ತಸ್ಮೈ ಆದರೆ ಒಂದು 3 to 4 hours ಮಲಗ್ತಾ ಇದ್ದ ಚೆನ್ನಾಗಿ ಬಿಸಿನೀರು ಹುಯ್ದಾಗ. ಇವಳಿಗೂ ಬಿಸಿನೀರು ಹುಯ್ತೀವಿ, ಆದರೆ ಅವಳು 1 hour 1.5 hour ಅಷ್ಟೇ, ಚೆನ್ನಾಗಿ ನಿದ್ದೆ ಏನು ಮಾಡಲ್ಲ. ಮತ್ತು ಶೀತ ಆಗಬಾರ್ದು ಅಂದ್ಬಿಟ್ಟು ನಾನು ಒಂದು ವೇಲ್ ಇಲ್ಲ ಕಾಟನ್ದು ಪಂಚೆ ಫಸ್ಟು ಸುತ್ತುತ್ತೀನಿ. ಅದಾದಮೇಲಿಂದ ಒಂದು ದೊಡ್ಡ ಬೆಡ್ಶೀಟ್ನ ಸುತ್ತುತ್ತೀನಿ. ಇದು ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳ್ಬೋದು. ಈ ಥರನೇ ನಾವು ತಸ್ಮೈಗಾಗಿರ್ಬೋದು, ರಾಯ್ತಿಂಗಾಗಿರ್ಬೋದು ಮಾಡ್ಬೋದು. ಆದರೆ ಈಗೆಲ್ಲ ಹೇಳ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಅಂತ. ಬಟ್ ಹಿಂದಿನ ಕಾಲದಲ್ಲಿಂದ ಬಂದಿರೋದ್ರಿಂದ ಮಕ್ಕಳಿಗೆ ಗಟ್ಟಿಯಾಗಿರಬೇಕು ಅಂದರೆ, ಮತ್ತು ಶೀತ ಆಗಬಾರ್ದು ಅಂದರೆ ಈ ಥರ ಮಾಡಬೇಕು ಅಂತ ಇರುತ್ತೆ. ಹಂಗಾಗಿ ಈ ಥರನೇ ನಾನು ಮಾಡ್ಕೊಂಬಂದಿದ್ದೀನಿ. ನನ್ನ ಮಗುಗೆ ಏನೂ ಪ್ರಾಬ್ಲಮ್ ಕೂಡ ಆಗಿಲ್ಲ. ಮತ್ತು ಪೌಡರ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ತಲೆಗೆ ಸ್ನಾನ ಮಾಡಿಸ್ದಾಗ ಅಷ್ಟೇ ಯೂಸ್ ಮಾಡ್ತೀನಿ. ತಲೆಗೆ ಒಂಚೂರು ಹಚ್ಚೋಕ್ಕೆ ಮತ್ತು ಬಾಡಿಗೆಲ್ಲ ಹಾಕೋದಕ್ಕೆ. ಆಗ ನಾನು ಕ್ರೀಮ್ ಎಲ್ಲನೂ ಹಾಕ್ತಾ ಕೂರಲ್ಲ. ಸ್ನಾನ ಮಾಡಿಸ್ಕೊಂಬಂದ ತಕ್ಷಣ ಅವಳನ್ನ ಚೆನ್ನಾಗಿ ಒರೆಸಿ ಸುತ್ತಿ ಮಲಗಿಸ್ಬಿಡ್ತೀನಿ, ಒಂದು ಟೋಪಿ ಎಲ್ಲ ಹಾಕಿ. ಡೈಪರ್ ಹಾಕ್ತೀನಿ, ಯಾಕಂದರೆ ಅವಳು ಸುಸು ಗೀಸು ಏನಾದರೂ ಮಾಡಿಕೊಂಡ್ರೆ ಎದ್ದುಬಿಡ್ತಾಳೆ, ಅವಳಿಗೆ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಒಂದು ಡೈಪರ್ ಹಾಕಿ ಅವಳನ್ನ ಸುತ್ತಿ ಮಲಗಿಸ್ತೀನಿ. ಇವತ್ತು ಚೆನ್ನಾಗಿ ನೀರು ಕಾದಿತ್ತು. ನಮ್ಮ ಮನೆಯವರೇ ಹೆದರ್ಕೋತಾ ಇದ್ದರು, ಇಷ್ಟೊಂದು ಆಗ್ತಾ ಇದೆಯಲ್ಲ ಅಂತ. ಬಟ್ ಚೆನ್ನಾಗಿ ಬಿಸಿನೀರು ಹಾಕಿ, ಮೈಕೈ ನೋವಿರುತ್ತೆ ಅವು ಪಾಪುಗಳಿಗೂ ಕೂಡ, ಯಾಕಂದರೆ ಅವು ಎಲ್ಲ ಕಡೆ ಓಡಾಡ್ತವೆ, ಸುತ್ತುತ್ತವೆ, ಮತ್ತು ತೆವ್ಕೊಂಡು ಬಂದಿರೋದ್ರಿಂದ ಮೈಕೈ ನೋವು ಇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಚೆನ್ನಾಗಿ ಬಿಸಿನೀರು ಹುಯ್ದಿದೆ, ಆಮೇಲೆ ಸುತ್ತಿ ತಲೆ ಎಲ್ಲ ಚೆನ್ನಾಗಿ ಒರೆಸಿ ಈಗ ಮಲಗಿಸ್ತಿದ್ದೀನಿ. ಫೀಡ್ ಮಾಡಿಸ್ದೆ ಅಷ್ಟೊತ್ತಿಗೆ ಅವಳು ಮಲ್ಕೊಂಡ್ಳು. ಅವಳು ಮಲಗಿದ್ದಾಗ ಅಷ್ಟೇ ನನಗೆ ಅವಳಿಗೆ ಹಣೆಗಿಡೋದಕ್ಕೆ ಎಲ್ಲ ಆಗಿರ್ಬೋದು, ಐಬ್ರೋಸ್ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ. ಫಸ್ಟ್ ಆದರೆ ಮಗುಲಿದ್ದಾಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು, ಐಬ್ರೋಸ್ ಎಲ್ಲ ಬರಿತಾ ಇದ್ದೆ ನಾನು. ಬಟ್ ಈಗ ಅವಳು ಚೆನ್ನಾಗಿ ನಿದ್ದೆ ಮಾಡಲ್ಲ, ಬರೆಯೋಕ್ಕೆ ಹೋದರೆ ಅಳ್ಳಾಡ್ಬಿಡ್ತಾಳೆ. ಹಂಗಾಗಿ ನಾನು ಸ್ನಾನ ಮಾಡಿಸ್ದಾಗ ಅಷ್ಟೇ ಐಬ್ರೋಸ್ನೆಲ್ಲ ಬರೆಯೋದು. ಹಂಗಾಗಿ ಫಸ್ಟು ಸನ್ಸ್ಕ್ರೀನ್ ಎಲ್ಲ ಹಾಕಿ, ಕ್ರೀಮ್ ಹಾಕಿ ಐಬ್ರೋ ಬರಿತಾ ಇದ್ದೀನಿ. ಅವಳು ಮಲಗಿದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಾನು ಇನ್ನೂ ಬಾಗಿಲು ತೊಳೆದಿರಲಿಲ್ಲ. ಬಾಗಿಲು ತೊಳೆದು ಸ್ವಲ್ಪ ಪಾತ್ರೆ ಇತ್ತು, ಇವಾಗ ತಿಂಡಿ ಮಾಡಿದ್ದದೆಲ್ಲ ಅದನ್ನೆಲ್ಲ ತೊಳೆದು ಸ್ನಾನ ಮಾಡ್ಕೊಂಬಂದು ಪೂಜೆಗೆ ಮಾಡಬೇಕಾಗಿತ್ತು. ನಾನು ಗುರುವಾರನೇ ತಲೆಗೆ ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಇಟ್ಟು, ಆಮೇಲಿಂದ ಇಲ್ಲ ಗುರುವಾರ ಮಾಡ್ಕೊಳ್ಳಿಲ್ಲ ಅಂದರೆ ಶುಕ್ರವಾರ ಒಂದೇ ದಿನ ನನಗೆ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ಗುರುವಾರನೇ, ಆಮೇಲೆ ಶುಕ್ರವಾರ ಕಳಸ ತೆಗಿಬಾರ್ದು ಅಂತಾರೆ. ಹಂಗಾಗಿ ಗುರುವಾರನೇ ಕಳಸ ಎಲ್ಲ ತೆಗ್ದು ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟಿರ್ತೀನಿ.
ಆಮೇಲಿಂದ ಶುಕ್ರವಾರ ಬೆಳಗ್ಗೆ ಎದ್ದಾಗ ಎಲ್ಲ ಕೆಲಸ ಮುಗಿಸಾದ್ಮೇಲಿಂದ ಸ್ನಾನ ಮಾಡ್ಕೊಂಬಂದು ಇನ್ನೊಂದ್ಸಲಿ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಿ. ಹಾಗಾದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇಲ್ಲ ಏನು ಕೆಲಸಗಳಿಲ್ಲ, ಮಕ್ಕಳಿಲ್ಲ ಅಂದರೆ ಶುಕ್ರವಾರನೇ ಮಾಡ್ಬೋದು. ಬಟ್ ಮಕ್ಕಳನ್ನ ಇಟ್ಕೊಂಡು, ಮಗುನ ಇಟ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಗುರುವಾರನೇ ನೆನ್ನೆನೇ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಯೋಚನೆ ಮಾಡ್ತಾಯಿದ್ದೀನಿ, ಇವಳು ಚೆನ್ನಾಗಿ ಬಿಸಿನೀರು ಹಾಕಿದ್ದೀನಿ, ಮಲ್ಕೋತಾಳೋ ಇಲ್ವೋ ಅಂದ್ಬಿಟ್ಟು. ಯಾಕಂದರೆ ಅವಳು ಮಲ್ಕೊಂಡ್ರಷ್ಟೇ ನನಗೆ ಕೆಲಸಗಳಾಗೋದು. ಇಲ್ಲಾಂದರೆ ಏನು ಕೆಲಸನೂ ಮಾಡೋದಕ್ಕೆ ಅವಳು ಬಿಡಲ್ಲ. ರೆಡಿ ಮಾಡಾದ್ಮೇಲಿಂದ ಅವಳನ್ನ ಮಲಗಿಸ್ದೆ. ಮತ್ತು ಒಂದು ವೇಲ್ ಕಟ್ಬಿಡ್ತೀನಿ, ಯಾಕಂದರೆ ಬಿಸಿಲು ಬೆಳಕು ಬೀಳಬಾರ್ದು ಅಂತ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಟು ಕಳಿಸಿ ಅವರು ಡ್ಯೂಟಿಗೆ ಹೋದರು. ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವಳು ಆಲ್ರೆಡಿ ಸೌಂಡ್ ಮಾಡ್ತಾ ಇದ್ಲು ತೊಟ್ಲಲ್ಲೇ. ನಾನು ನೋಡ್ಕೋತಾ ಹಂಗೆ ಫಸ್ಟು ದೇವ್ರದ್ದು ಸಾಮಾನೆಲ್ಲ ಒರೆಸಿಟ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಎದ್ದೇ ಬಿಟ್ಟಿದ್ಲು. ಹಂಗಾಗಿ ಸ್ವಲ್ಪ ತೂಗೋಣ, ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ ತೂಗಿದೆ. ಒಂದು 5-10 ನಿಮಿಷನೇ ತೂಗಿದ್ನೇನೋ, ಅವಳು ಮಲಗಲೇ ಇಲ್ಲ. ಮಲಗಲಿಲ್ವಲ್ಲ ಅಂದ್ಬಿಟ್ಟು ಅವಳನ್ನ ಎತ್ಕೊಂಡು ಅವಳಿಗೆ ಪೌಡ್ರು ಕ್ರೀಮೆಲ್ಲ ಹಾಕಿ ಬಟ್ಟೆ ಹಾಕ್ಬಿಡೋಣ ಅನ್ಕೋತಾ ಇದ್ದೀನಿ. ಶುಕ್ರವಾರದೊತ್ತು 10:30 ರಾಹು ಕಾಲ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಪೂಜೆ ಮಾಡಬೇಕಾಗಿತ್ತು. ಆದಷ್ಟು ಟ್ರೈ ಮಾಡಿದೆ ನಾನು 10:30 ಒಳಗಡೆನೇ ಪೂಜೆ ಮಾಡೋಣ ಅಂತ. ಬಟ್ ಆಗಲೇ ಇಲ್ಲ. ಆಲ್ರೆಡಿ ಟೈಮು 10:30 ಆಗೋಗಿತ್ತು. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 12 ಗಂಟೆಗಾದರೂ ಪೂಜೆ ಮಾಡೋಣ, ಇವಳನ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಬಿಟ್ಟು ಆಮೇಲಿಂದ ದೇವ್ರ ಮನೆಯದೆಲ್ಲ ರೆಡಿ ಮಾಡಿಬಿಟ್ರೆ 12 ಗಂಟೆಗೆ ದೀಪ ಹಚ್ಚಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕ್ರೀಮೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಚಳಿ ಎಲ್ಲ ಇರೋದ್ರಿಂದ ಫುಲ್ಲು ಕ್ಲೋಸ್ ಆಗೋಂಥ ಡ್ರೆಸ್ಗಳನ್ನೇ ನಾನು ಆದಷ್ಟು ಹಾಕ್ತೀನಿ. ಚಳಿ ಇರುತ್ತೆ ಮತ್ತು ಅವಕ್ಕೂ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರದ್ದು ಕಾಟನ್ದು ಸೆಟ್ಗಳಿರುತ್ತಲ್ಲ, ಒನ್ಸಿ ಆ ಥರದನ್ನು ಹಾಕ್ತಾಯಿದ್ದೀನಿ ನಾನು. ಬಿಸಿ ಸ್ನಾನ ಮಾಡಿಕೊಂಡು ಮಲಗಿ ಎದ್ದಿರೋದ್ರಿಂದ ತುಂಬ ಫ್ರೆಶ್ ಆಗಿದ್ಲು. ಹಂಗಾಗಿ ಅಳ್ತಾನೇ ಇರಲಿಲ್ಲ. ಡ್ರೆಸ್ ಹಾಕಬೇಕಾದ್ರೆ ಮಾತ್ರ ಅಳ್ತಾ ಇದ್ಲು, ಕೈ ಕೊಡಲ್ಲ ನಾನು ಅಂತ ಅಷ್ಟೇ. ಬಟ್ ಸ್ನಾನ ಎಲ್ಲ ಮಾಡಿಸಿದ್ರೆ ಮಕ್ಳಿಗೆ ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂದರೆ ಅವಕ್ಕೆ ಆರಾಮ್ ಅನಿಸುತ್ತೆ. ನಮಗೆ ಆದರೂ ಅಷ್ಟೇ, ಎಲ್ಲಾದರೂ ಹೊರ್ಗಡೆ ಹೋಗ್ಬಿಟ್ಟು ಬಂದರೆ ಇಲ್ಲ ತುಂಬ ಕೆಲಸ ಮಾಡಿದಾಗ ಬಿಸಿನೀರು ಸ್ನಾನ ಮಾಡಿಕೊಂಡು ಮಲಗೆದ್ದಾಗ ಎಷ್ಟು ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಅದೇ ರೀತಿ ಮಕ್ಳುಗಳಿಗೂ ಕೂಡ ಅಷ್ಟೇ. ಬಿಸಿನೀರೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ಏಳಿಸಿದ್ರೆ ಅವರು ಫ್ರೆಶ್ ಆಗಿರ್ತಾರೆ. ಇಷ್ಟಾರ್ಥನೂ ಕೂಡ ಫ್ರೆಶ್ ಆಗಿ ಕಾಣ್ತಾ ಇದ್ಲು. ಹಂಗಾಗಿ ಅವಳನ್ನೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಬಟ್ ಅಲ್ಲಿ ಟೈಮ್ ಆಲ್ರೆಡಿ 11 o'clock ಆಗೋಗಿತ್ತು. ಟೈಮ್ ಆಲ್ರೆಡಿ 11 o'clock ಆಯಿತು. ಇನ್ನೂ ತಿಂದಿಲ್ಲ, ಸುಸ್ತಾಗ್ತಾಯಿದೆ. 10:30 ಒಳಗಡೆ ಹಚ್ಚಬೇಕಾಗಿತ್ತು. ರಾಹು ಕಾಲ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹಚ್ತಾ ಇಲ್ಲ. 12 ಗಂಟೆ ಮೇಲೆ ಮುಗ್ದೋಗುತ್ತೆ. ಆಗ 12 ಗಂಟೆ ಮೇಲೆ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಮೇಡಮ್ ಅವರು ಅಳ್ತಾ ಇದ್ದಾರೆ. ಎಷ್ಟು ಅಟ್ಯಾಚಬಲ್ ಆಗಿದ್ದಾಳೆ ಅಂದರೆ ಇವಳು ನನಗೆ. ಕೆಳಗಡೆನೂ ಇರಲ್ಲ, ಬಿಟ್ಟು ಹೊಟ್ಟೋಗ್ತೀನಿ ಅನ್ನೋ ಭಯದಲ್ಲೇ ಇರ್ತಾಳೆ ಯಾವಾಗಲೂ. ಹಂಗಾಗಿ ಅವಳು ನನ್ನ ಮೇಲೆ ಕೂತ್ಕೊಬೇಕು, ನನ್ನ ಜೊತೆನೇ ಆಟ ಆಡಬೇಕು, ಆ ಥರ ಮಾಡ್ತಾಳೆ. ಹಂಗಾಗಿ ನನಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಪಾಪ ನಮ್ಮ ಮನೆಯವರೇ ಇವತ್ತು ಕಸ ಗುಡಿಸಿ ಎಲ್ಲ ಒರೆಸ್ಕೊಟ್ಟು ಹೋಗಿದ್ದು. ಈಗ 12 ಗಂಟೆವರೆಗೆ ಇರೋಕ್ಕಾಗಲ್ಲ. ನೋಡಿ ಕ್ಯಾಮ್ರಾ ಹಿಂಗೆ ಕಿತ್ಕೊಂಡು ಅವಳ ಕಡೆ ಮಾಡ್ಕೊತಾ ಇದ್ದಾಳೆ. ತಿಂದ್ಬಿಡ್ತೀನಿ ಹಾಕ್ಕೊಂಡು, ಆಮೇಲೆ 12 ಗಂಟೆ ಮೇಲೆ ಪೂಜೆ ಮಾಡಿದ್ರೆ ಆಯಿತು. 10:30 ಒಳಗಡೆ ಮುಗಿಸೋಣ ಅಂತ ಸಖತ್ತು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇನ್ನೇನು ಅಡುಗೆ ಮಾಡೋಂಗಿರಲ್ಲ, ಬರೀ ಅನ್ನ ಮಾಡ್ಕೊಬೇಕು. ಪಾಪ ಒಂಚೂರು ಏನಾದರೂ ಮಾಡಬೇಕಾಗುತ್ತೇನೋ. ಅವಳಿಗೆ ಒಂಚೂರು ಸೊಪ್ಪೆಲ್ಲ ಹಾಕಿ ಏನಾದರೂ ಕೂಡಿಸ್ಬಿಟ್ರೆ ಅಷ್ಟು ಕೆಲಸ ಇರಲ್ಲ. ಬನ್ನಿ ತಿನ್ನೋಣ. ಬಿಸಿ ಇಡ್ಲಿ ಹೋಗಿ ತಣ್ಣಗಿರೋ ಇಡ್ಲಿ ಆಗೋಗಿದೆ. ತಿಂಡಿ ತಿನ್ನೋಕ್ಕೆ ಬಿಡಲ್ಲ, ಅದಕ್ಕೆ ಒಂದು ಕ್ಯಾರೆಟ್ ಕೊಟ್ಟಿದ್ದೀನಿ, ತಿಂತಾ ಇರಲಿ ಅವಳು ಅಂತ. ಅಂದರೆ ಟೀಚರ್ ಥರನೂ ಆಗುತ್ತೆ ಅವಳಿಗೆ. ಆಮೇಲಿಂದ
ಒಳ್ಳೆಯದು ಕೂಡ ಅಲ್ವಾ ಅಂದ್ಬಿಟ್ಟು ಕ್ಯಾರೆಟ್ ಕೊಟ್ಟಿದ್ದೀನಿ. ಅವಳಿಗೆ ಸಖತ್ ಇಷ್ಟ. ಯಮ್ಮಿ 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 ಯಮ್ಮಿ. ಚಿಕ್ಕ ಚಿಕ್ಕ ಕ್ಯಾರೆಟ್, ಅದಕ್ಕೋಸ್ಕರನೇ ತಂದಿದ್ದೆ. ಇನ್ನೂ ಒಂದು ಹಲ್ ಬಂದಿಲ್ಲ, ಬಟ್ ಬರಬೇಕಾದ್ರೆ ಅವ್ರಿಗೆ ತುಂಬ ಕ್ರ್ಯಾಂಕಿಯಾಗಿ ಇರ್ತಾರೆ ನೋಡಿ, ಅಲ್ಲೆಲ್ಲ ಕಡಿತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾರೆಟ್ ಕೊಡ್ತೀನಿ ದಿನಕ್ಕೆ ಒಂದು. ಈ ಥರ ಸುಮ್ಮನೆ ಅವಳು ತುಂಬ ಹಠ ಮಾಡ್ತಿದ್ದಾಳೆ, ನನಗೆ ಏನಾರು ಕೆಲಸ ಮಾಡಬೇಕು ಅಂತ ಕೊಡ್ತೀನಿ. ಮಲಗಿಸೋಣ ಅಂತ ಅವಳನ್ನ ಫೀಡ್ ಮಾಡಿ ಮಲಗಿಸೋಣ ಅಂದ್ಕೊಂಡೆ. ಅವಳನ್ನ ಮಲಗ್ಸೋಕ್ಕೋದ್ರೆ ನನಗೆ ನಿದ್ದೆ ಬರುತ್ತೆ, ಆ ಥರ ಮಾಡ್ತಾಳೆ ಅವಳು. ಮಲ್ಕೋತಾನೆ ಇಲ್ಲ. ಈಗ ಮೇಡಮ್ ಅವರು ಆಟ ಆಡ್ತಾ ಇದ್ದಾರೆ. ಟೈಮ್ ಆಲ್ರೆಡಿ 11:45 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ದೀಪ ಹಚ್ಚಬೇಕು. ಎಲ್ಲಿಗೆಲ್ಲ ತುಂಬ ಬೇಗನೆ ಮಾಡೋಣ ಅಂತ ಎಲ್ಲ ಕೆಲಸ. ಈಗ ಒಂದು 12 ಗಂಟೆಗೆ ದೀಪ ಹಚ್ಬಿಟ್ಟು ಪಾಪುಗೆ ಸ್ವಲ್ಪ ಪಾಲಕ್ ಸೊಪ್ಪಿದೆ, ಅದನ್ನು ಹಾಕ್ಬಿಟ್ಟು ಪಾಲಕ್ ದಾಲ್ ರೈಸ್ ಏನಾದರೂ ಮಾಡೋಣ. ಅಷ್ಟರೊಳಗಡೆ ನನಗೆ ಒಂದು ಕಾಲ್ ಬಂತು. ನಾನು ಜಿಯೋ ಫೈಬರ್ ಹಾಕ್ಸೋಣ ಅಂತ ಹೇಳಿದ್ದೆ. ಹಂಗಾಗಿ ಅವರು ನಿನ್ನೆ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ರು. ಅವ್ರು ಫೋನ್ ಮಾಡಿದರು, ಮೇಡಮ್ ಬರ್ತಾಯಿದ್ದೀವಿ ಅಂದ್ಬಿಟ್ಟು. ಅವ್ರು ಬಂದು ಎಲ್ಲ ಮಾಡ್ತಾಯಿದ್ರು. ಬಟ್ ಅವ್ರದ್ದೇನೋ ಅಪ್ಲಿಕೇಶನ್ದು ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಅವ್ರ ಮೇಲ್ಗಡೆ ನೋಡ್ತಾ ಇದ್ದರು. ಅಷ್ಟರೊಳಗಡೆ 12 o'clock ಆಗೋಗಿತ್ತಲ್ಲ, ನಾನು ಪೂಜೆನಾದ್ರು ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಬಂದು ದೀಪ ಹಚ್ತಾಯಿದ್ದೀನಿ. ಪಾಪುನ ಕೂರಿಸಿದ್ದೆ, ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ಲು. ಅಷ್ಟರೊಳಗಡೆ ದೀಪ ಹಚ್ಬಿಡೋಣ ಅಂತ ಅಂದ್ಕೊಂಡು ದೀಪ ಹಚ್ತಾಯಿದ್ದೀನಿ. ಶುಕ್ರವಾರದ ಹೊತ್ತು ಪೂಜೆ ಮಾಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ನನಗೆ ಪೂಜೆ ಮಾಡೋದೆಲ್ಲ ತುಂಬ ಇಷ್ಟ. ಅದು ಶುಕ್ರವಾರದ ಹೊತ್ತು ನನಗೆ ಪೂಜೆ ಮಾಡೋದಂದರೆ ಒಂಥರ ಎನರ್ಜಿ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಶುಕ್ರವಾರದ ಹೊತ್ತು ಆದಷ್ಟು ಮಿಸ್ ಮಾಡ್ದಂಗೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಂದು ಸಲ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಒಂದೇನೋ ಎಮರ್ಜೆನ್ಸಿಯಿಂದಾಗಿ ನಾನು ಮಿಸ್ ಮಾಡಿರ್ತೀನಿ ಅಷ್ಟೇ. ಬಟ್ ನಮ್ಮ ಮನೆಯವ್ರಿಗಂತೂ ಅದರಲ್ಲೂ ಚಾಮುಂಡೇಶ್ವರಿ ಮತ್ತು ಕೊಲ್ಲೂರು ಮೂಕಾಂಬಿಕೆ ದೇವರಂದರೆ ಸಖತ್ ಇಷ್ಟ. ಹಂಗಾಗಿ ನಮ್ಮ ಮನೇಲಿ ಅದರದ್ದೇ ದೊಡ್ಡ ಫೋಟೋಗಳಿರೋದು. ಅವರಿಗೆ ತುಂಬ ನಂಬಿದ್ದಾರೆ ಕೊಲ್ಲೂರು ಮೂಕಾಂಬಿಕೆ ದೇವ್ರನ್ನ. ಹಂಗಾಗಿ ಅವರು ಕೂಡ ಪೂಜೆ ಮಾಡಿದ್ರೆ, ನಾನಾದರೆ ಸ್ವಲ್ಪ ಬೇಗನಾದರೂ ಪೂಜೆ ಮಾಡ್ತೀನಿ. ಅವ್ರು ಪೂಜೆ ಮಾಡೋಕ್ಕೆ ಹಿಡಿದ್ರೆ 1 to 2 hours ಬೇಕು ಅವರು ಎಲ್ಲನೂ ರೆಡಿ ಮಾಡಿ ಪೂಜೆ ಮಾಡೋದಕ್ಕೆ. ನಾನಾದರೆ ಸ್ವಲ್ಪ ಬೇಗ ಮಾಡ್ಕೋತೀನಿ. ಪೂಜೆ ಎಲ್ಲ ಮಾಡ್ತಾಯಿದ್ದೆ, ಅಷ್ಟರೊಳಗಡೆ ಅವಳು ಅಳಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗಾಗಿ ಅವಳನ್ನೂ ಕೂರಿಸ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದೀನಿ. ಕೂರಿಸ್ಕೊಂಡು ಪೂಜೆ ಮಾಡ್ಬೋದು, ಬಟ್ ಸುಮ್ಮನೆ ಇರಲ್ಲ ಅವಳು. ಕೈಯೆಲ್ಲ ಹಾಕೋದಕ್ಕೆ ಇದು ಮಾಡ್ತಾಳೆ, ಇಲ್ಲ ಏನಾದರೂ ಎಳೆದ್ಬಿಡ್ತಾಳೆ. ದೀಪ ಎಲ್ಲ ಇರುತ್ತೆ ಅಲ್ವಾ, ಹಂಗಾಗಿ ಸ್ವಲ್ಪ ಹೆದರ್ಕೋತೀನಿ. ಇವತ್ತು ಹಿಂದೆ ಕೂರಿಸ್ಕೊಂಡು ಅವಳ ಕೈನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಅಷ್ಟೇ. ದೇವ್ರನ್ನ ಮನೆ ನೋಡಿದ್ರೇ ಅವ್ಳಿಗೊಂದು ಸ್ವಲ್ಪ ಅಟ್ರಾಕ್ಷನ್ ಅಂತ ಹೇಳ್ಬೋದು. ದೀಪ ಎಲ್ಲ ಉರಿಯುತ್ತಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಬೇಗ ಅಟ್ರ್ಯಾಕ್ಟ್ ಆಗ್ತಾಳೆ ದೇವ್ರ ಮನೆ ನೋಡಿದ್ರೆ. ಅಲ್ಲಿ ಸೋಫಾ ಮೇಲೆ ಕೂತಿದ್ರು ಸಹಿ, ಇಲ್ಲ ಅಂದರೆ ಅಲ್ಲಿ ಉಳ್ಳಾಕಿದ್ರು ಸರಿ, ದೇವ್ರ ಮನೆಯನ್ನು ನೋಡ್ತಾ ಇದ್ದರೆ ಸ್ವಲ್ಪ ಹೋಗ್ತೀನಿ ನಾನು ಅನ್ನಂಗೆ ಅಟ್ರ್ಯಾಕ್ಟ್ ಆಗಿರ್ತಾಳೆ. ಅದಾದಮೇಲೆ ಪೂಜೆ ಮಾಡಾದ್ಮೇಲಿಂದ ಟೈಮ್ ಆಗೋಗಿತ್ತು ಆಲ್ರೆಡಿ. ಹಂಗಾಗಿ ಫಸ್ಟು ಪಾಪುಗೆ ಮೀಲ್ಸ್ನ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅವಳನ್ನ ಎತ್ಕೊಂಡೇ ಮಾಡ್ತಾಯಿದ್ದೀನಿ. ಅಳ್ತಾ ಇದ್ಲು ಕೆಳಗಡೆ ಬಿಟ್ಟರೆ, ಅದಕ್ಕಾಗಿ ಸ್ವಲ್ಪ ಈಸಿ ಆಗಂಗೆ ಬರೀ ಪಾಲಕು, ಬೆಳ್ಳುಳ್ಳಿ ಮತ್ತು ಹೆಸ್ರುಬೇಳೆ ರೈಸ್ ಎಲ್ಲ ಹಾಕಿ ಮಾಡೋಣ ಅಂದ್ಬಿಟ್ಟು ಕಿಚಡಿ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಪ್ಪನೇ ಹಾಕ್ತೀನಿ ಅವಳಿಗೆ ನಾನು, ಏನೇ ಒಗ್ಗರಣೆ ಹಾಕಬೇಕಾದ್ರೂ ಅಷ್ಟೇ, ಏನಾದರೂ ಮಾಡಬೇಕಾದ್ರೆ. ಅದು ಯಾವ ಥರ ಫ್ಲೇವರ್ ಬರುತ್ತೆ ಅಂದರೆ, ತುಪ್ಪದಲ್ಲಿ ಮಾಡಿದಾಗ ನಮ್ಮ ಪಕ್ಕದ ಮನೆ ಆಂಟಿ ಅಲ್ಲಿ ಹೋಗ್ತಾಯಿದ್ರು ಅಡುಗೆ ಮನೆ ಕಡೆ ರೋಡಲ್ಲಿ ಅವ್ರ ಮನೆಗೆ. ಆಗ ಅವ್ರು ಹೇಳ್ತಾರೋ, ಏನು ಇಷ್ಟೊಂದು ಘಮ್ ಅನ್ನಿಸ್ತಿದೆಯಾ, ಊಟಕ್ಕೆ ಬರ್ತೀನಿ ಅಂತ. ಆ ಥರ ಫ್ಲೇವರು
ಸಖತ್ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ತುಪ್ಪ ಕೊಡೋದು ತುಂಬ ಇಂಪಾರ್ಟೆಂಟು. ಅವರ ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ ಇರ್ಬೋದು, ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟು. ಹಂಗಾಗಿ ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡ್ತೀನಿ ಅವಳಿಗೆ. ಮತ್ತು ಅದೆಲ್ಲ ಆದಮೇಲಿಂದ ತುಂಬ ರೈಸ್ ಗಟ್ಟಿ ಇದೆ ಅಂದರೆ ಮಾತ್ರ ನಾನು ಮಿಕ್ಸಿಲಿ ಒಂದು ರೌಂಡು ರನ್ ಮಾಡ್ಕೋತೀನಿ. ಇಲ್ಲಾಂದರೆ ಆದಷ್ಟು ನಾನು ಜಾಸ್ತಿ ನೀರು ಹಾಕಿ ಅದನ್ನು ಬೇಯಿಸಿ ಲೋಟ ಇಟ್ಕೊಂಡು ಬಿಸಿ ಇದ್ದಾಗಲೇ ಸ್ವಲ್ಪ ಸ್ಮ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮಕ್ಕಳುಗಳು ಸ್ವಲ್ಪ ಈ ಏಜಲ್ಲಿ ಲಿಕ್ವಿಡ್ ರೀತಿ ಇರೋಂಥ ಫುಡ್ನ ಇಷ್ಟಪಡ್ತಾರೆ. ಬಟ್ ನನ್ನ ಮಗಳಿಗೆ ಆ ಥರದ್ದು ಇಷ್ಟ ಆಗೋಲ್ಲ. ಸ್ವಲ್ಪ ಮಿದ್ದಿಸಿ ತಿನ್ಸಿದ್ರೇ ಇಷ್ಟಪಟ್ಟು ತಿನ್ನೋದು ಅವಳು. ಹಂಗಾಗಿ ನಾನು ಮಿಕ್ಸಿಲೆಲ್ಲ ಹಾಕಿ ರನ್ ಮಾಡಿ ಕೊಡೋಲ್ಲ. ಸ್ವಲ್ಪ ನೀರನ್ನೇ ಜಾಸ್ತಿ ಹಾಕಿ ಮಾಡಿದ್ರೆ ಅದೆಲ್ಲ ಸ್ಮ್ಯಾಶ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಇರುತ್ತೆ ರೈಸು. ಹಂಗಾಗಿ ಆ ಥರ ಮಾಡ್ತೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜೆ ಹಾಕ್ಕೊಂಡು ಪಾಲಕ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ. ಅದಾದಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರು ಹಾಕಿದೆ. ಮತ್ತು ನಾನು ಮಕ್ಕಳುಗಳಿಗೆ ಆದಷ್ಟು ಸಾಲ್ಟ್ ಯೂಸ್ ಮಾಡಲೇಬಾರ್ದು 1 ಇಯರ್ವರೆಗೆ ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಅಂದರೆ ಒಂದೇ ಸ್ವಲ್ಪ ಅದನ್ನು ರಾಕ್ ಸಾಲ್ಟನ್ನ ಯೂಸ್ ಮಾಡ್ತೀನಿ. ಅದು ನಾವು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ನಿಮ್ಮ ಕಂಫರ್ಟಬಲ್ ನೋಡಿ. ನೀವು ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ. ನೀವು ಫಸ್ಟಿಂದನೂ ಯೂಸ್ ಮಾಡ್ತಾಯಿಲ್ಲ ಅಂದರೆ ಪರವಾಗಿಲ್ಲ, ಯೂಸ್ ಮಾಡೋದೇನು ಬೇಡ. ನಾನಾದರೆ ಸ್ವಲ್ಪ ಫಸ್ಟಿಂದನೂ ಸ್ವಲ್ಪನೇ ಅಂದರೆ ಒಂಚೂರು ಹಾಕಿ ಮಾಡ್ತೀನಿ. ಹಂಗಾಗಿ ನಾನು ಸ್ವಲ್ಪ ರಾಕ್ ಸಾಲ್ಟನ್ನ ಹಾಕಿದೆ. ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಚೂರು ಹಾಕಿ ಆಮೇಲಿಂದ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಹೆಸ್ರುಬೇಳೆ ಮತ್ತು ರೈಸ್ನ ತೊಳೆದಿಟ್ಟಿದ್ದೆ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಮಧ್ಯಾಹ್ನಕ್ಕೂ ಆಗೋಷ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಒಂದು ಬರ್ಡೇ ಪಾರ್ಟಿ ಇದೆ, ಅಲ್ಲಿಗೇನಾರು ಹೋಗಿ ಬರೋದು ಲೇಟಾದರೆ ಅವಳಿಗೆ ಊಟಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಾನು ಮನೆಯಲ್ಲೇ ಮಾಡಿರೋದನ್ನ 1 ಟೈಮು ಮತ್ತು ಅವಳಿಗೆ 1 ಟೈಮ್ ಆ ಥರ ಕೊಡ್ತೀನಿ. ಮತ್ತು ನೈಟ್ ಏನಾದರೂ ಸ್ವಲ್ಪ ಲೇಟ್ ಆದರೆ ಅವಳಿಗೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಟ್ಟಿದ್ದೀನಿ ಅವಳಿಗೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಫ್ಲೇವರ್ ಮಾತ್ರ ತುಪ್ಪದ್ದು ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಆ್ಯಕ್ಚುಲಿ ತುಪ್ಪ ತಿನ್ನೋದೇ ಕಡಿಮೆ, ನಂಗೆ ತುಪ್ಪ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಆ ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು. ಫಸ್ಟು ನನಗೆ ತುಪ್ಪದ ಸ್ಮೆಲ್ ಕೂಡ ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅದೆಲ್ಲ ಅಭ್ಯಾಸ ಆಗ್ತಾಯಿದೆ ಮತ್ತು ಇಷ್ಟ ಕೂಡ ಆಗ್ತಾಯಿದೆ. ಬಟ್ ಊಟಕ್ಕೆ ಒಬ್ಬರೊಬ್ರು ಹೇಳ್ತಾರೆ ತುಪ್ಪ ಬೇಕೇ ಬೇಕು ನನಗೆ, ಇಲ್ಲಿ ತುಪ್ಪ ಇಲ್ಲ ಅಂದರೆ ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅಂತ. ಬಟ್ ಅಷ್ಟೊಂದು ಲೆವೆಲ್ವರೆಗೆ ನಾನು ಹೋಗಿಲ್ಲ. ತುಪ್ಪ ಇಷ್ಟಪಟ್ಟು ಒಂದೊಂದು ಸಲ ತಿಂತೀನಿ ಅಷ್ಟೇ. ಅಷ್ಟ್ರ ಮಟ್ಟಿಗೆ ಬೇಕೇ ಬೇಕು ಅನ್ನೋ ಲೆವೆಲಿಗೆ ನಾನಿಲ್ಲ. ಬಟ್ ಫ್ರೇಗ್ರೆನ್ಸ್ ನನಗೆ ಸಖತ್ ಇಷ್ಟ ಆಯಿತು ನೋಡಿ. ಇವಾಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಆಮೇಲಿಂದ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿದೆ. ಅದೆಲ್ಲ ಆದಮೇಲಿಂದ ಪಾಪು ಆಟ ಆಡ್ತಿದ್ಲು, ಅವಳು ಮಲ್ಕೊಂಡ್ಳು. ಇದ್ರದ್ದು ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.